ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ಟ್ಯಾರೋ ಕಾರ್ಡ್ ರೀಡಿಂಗ್, ಮೇನ್ ಆಗಿ ಕರೆಂಟ್ ಎನರ್ಜೀಸ್ ಚೆಕ್ ಮಾಡೋಣ. ಇಟ್ಸ್ ಬೀನ್ ಲಾಂಗ್ ಟೈಮ್ ವಿಡಿಯೋ ಮಾಡಿ. ಸೊ ಕರೆಂಟ್ ಫೀಲಿಂಗ್ಸ್, ನಿಮ್ಮ ಒಂದು ಪರ್ಸನ್ದು ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ ಅಂತ ಚೆಕ್ ಮಾಡೋಣ. ಆ್ಯಂಡ್ ಕನೆಕ್ಷನ್ದು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎನರ್ಜೀಸ್ ಚೆಕ್ ಮಾಡೋಣ. ಆ್ಯಂಡ್ ಅಲ್ಟಿಮೇಟ್ಲಿ ನಿಮಗೆ ಸಜೆಷನ್ ಏನಿದೆ ಈ ಒಂದು ಕನೆಕ್ಷನ್ ಮೇಲೆ, ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಚೆಕ್ ಮಾಡೋಣ. ಓಕೆ, ಯಾರೆಲ್ಲ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ನೋಡ್ತೀನಿ. ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ, ಸೊ 2 ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬರುತ್ತೆ. ಐ ಥಿಂಕ್ ಆಲ್ರೆಡಿ ಇದೆ. ಡೇಟ್ ಆಫ್ ಬರ್ತ್, ಇನ್ ಕೇಸ್ ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತ್ ಚೂಸ್ ಮಾಡಬೇಕು, ನಿಮ್ಮ ಪರ್ಸನ್ದು ಬೇಡ. ಓಕೆ, ಅದರಲ್ಲೂ ತುಂಬ ಜನ ಕನ್ಫ್ಯೂಷನ್ ಇರುತ್ತೆ ಯಾವ ಡೇಟ್ ಆಫ್ ಬರ್ತ್ ಚೂಸ್ ಮಾಡೋದು ಅಂತ. ಇಟ್ಸ್ ಓಕೆ, ಹ್ಯಾಪನ್ಸ್. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಚೂಸ್ ಮಾಡಬೇಕು. ಬಿಕಾಸ್ ಅಲ್ಟಿಮೇಟ್ಲಿ ಎನರ್ಜೀಸ್ ನಿಮ್ಮ ಕಡೆ ಯಾವ ಥರ ಇದೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೆಂಗೆ ಫೇವರ್ ಮಾಡ್ತಾ ಇದೆ ಅಂತ ಚೆಕ್ ಮಾಡೋದಲ್ವಾ. ದಟ್ ಈಸ್ ದ ರೀಸನ್. ಆ್ಯಂಡ್ ದೆನ್ ಇನ್ ಕೇಸ್ ನಿಮಗೆ ಡೇಟ್ ಆಫ್ ಬರ್ತ್ ಚೂಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ಸಿದ್ರೆ, ನೋ ವರೀಸ್, ಇಮೇಜಸ್ ಕೂಡ ಬರುತ್ತೆ, ಅದನ್ನ ಕೂಡ ಚೂಸ್ ಮಾಡ್ಬೋದು. ಓಕೆ, ಸೊ ತಡ ಮಾಡೋದು ಬೇಡ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಆ್ಯಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಓಕೆ, ಸೊ ಎಸ್ ಗೈಸ್, ತಡ ಮಾಡೋದು ಬೇಡ. ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ನಿಮ್ಮ ಒಂದು ಏನು ಗ್ರೂಪ್ದು ಟೈಮಿಂಗ್ಸ್ ಇದೆ, ಡೈರೆಕ್ಟಾಗಿ ನೀವು ಹೋಗ್ಬೋದು. ಓಕೆ, ನಿಮ್ಮ ರೀಡಿಂಗಲ್ಲಿ. ಹೆಲೋ ಗ್ರೂಪ್ 1, ಯಾರೆಲ್ಲ ಫಸ್ಟ್ ಆಪ್ಷನ್ ಚೂಸ್ ಮಾಡಿದ್ದೀರಾ, ಫಸ್ಟ್ ಡೇಟ್ ಆಫ್ ಬರ್ತ್ ಅಥವಾ ಇಮೇಜಸ್ ಚೂಸ್ ಮಾಡಿದ್ದೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ ಸಿ ನಿಮ್ಮ ಒಂದು ಪರ್ಸನ್ ಕರೆಂಟ್ ಎನರ್ಜೀಸ್ ನಿಮ್ಮ ಮೇಲೆ ಏನಿದೆ, ಆ್ಯಂಡ್ ಕನೆಕ್ಷನ್ದು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎನರ್ಜೀಸ್ ಟ್ಯಾರೋ ಕಡೆಯಿಂದ ಏನು ಬರ್ತಾ ಇದೆ ಅಂತ ಚೆಕ್ ಮಾಡೋಣ. ಓಕೆ, ಸೊ ಫೀಲಿಂಗ್ಸ್ ಚೆಕ್ ಮಾಡೋದಕ್ಕೂ ಮುಂಚೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಚೆಕ್ ಮಾಡೋಣ. ಸೊ ದಟ್ ನಿಮಗೆ ಇನ್ ಡೆಪ್ತ್ ಐಡಿಯಾ ಸಿಗುತ್ತೆ ಕನೆಕ್ಷನ್ ಎಲ್ಲಿ ಹೋಗ್ತಾ ಇದೆ ಅಂತ. ಸೊ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಏನು ಬರುತ್ತೆ ನೋಡೋಣ. ಪಾಸ್ಟಲ್ಲಿ ವಿ ಗಾಟ್ ಹೈರೋಫ್ಯಾಂಟ್ ಎನರ್ಜಿ. ಪ್ರೆಸೆಂಟ್ ಎನರ್ಜಿಗೆ ಬಂದಿದೆ ಡೆವಿಲ್. ಫ್ಯೂಚರ್ ಅಂತ ಬಂದರೆ ಫ್ಯೂಚರ್ ಎನರ್ಜಿ ಏನಿದೆ ಅಂತ ನೋಡೋಣ. ಗ್ರೂಪ್ 2 ಬಂತು, ಬೇಡ. ಗ್ರೂಪ್ 1, 7 ಆಫ್ ಕಪ್ಸ್. ಸೊ ಈ ಪರ್ಸನ್ದು ಕರೆಂಟ್ ಎನರ್ಜೀಸ್ ನಿಮ್ಮ ಮೇಲೆ ಏನಿದೆ ಅಂತ ನೋಡೋಣ ಟ್ಯಾರೋ ಕಡೆಯಿಂದ. ಗ್ರೂಪ್ 1, ಈ ಪರ್ಸನ್ದು ಕರೆಂಟ್ ಎನರ್ಜೀಸ್ ಜಸ್ಟಿಸ್ ಬಂದಿದೆ. ಸಜೆಷನ್ ನಿಮಗೆ ಏನಿದೆ ಈ ಕನೆಕ್ಷನ್ ಮೇಲೆ ಅಂತ ನೋಡೋಣ. ಓಕೆ, ಸಜೆಷನ್ ಏನಿದೆ ನಿಮಗೆ ಟ್ಯಾರೋ ಕಡೆಯಿಂದ ಈ ಪರ್ಸನ್ ಬಗ್ಗೆ. ಟ್ಯಾರೋ ಕಡೆಯಿಂದ ನಿಮಗೆ ಸಜೆಷನ್ ಏನಿದೆ ಈ ಪರ್ಸನ್ ಬಗ್ಗೆ. 2 ಬಂತು, ಬೇಡ. ಟ್ಯಾರೋ ಕಡೆಯಿಂದ ಸಜೆಷನ್ ಬಂದ್ಬಿಟ್ಟು ಸ್ಟಾರ್. ಗ್ರೂಪ್ 1 ಅಬ್ಸರ್ವ್ ಮಾಡಿದ್ರೆ ಬಂದಿರೋ ಎಲ್ಲ ಮೋಸ್ಟ್ ಆಫ್ ದ ಕಾರ್ಡ್ಸ್ ಬಂದ್ಬಿಟ್ಟು ಮೇಜರ್ ಆರ್ಕಾನೇ ಬಂದಿದೆ ನಿಮಗೆ. ಒಂದೇ ಮೈನರ್ ಆರ್ಕಾನ ಬಂದಿರೋದು. ಸೊ ಯಾರಿಗೆಲ್ಲ ಟ್ಯಾರೋ ಬಗ್ಗೆ ಗೊತ್ತಿಲ್ಲ, ಮೇಜರ್ ಆರ್ಕಾನ ಬಂದ್ಬಿಟ್ಟು ಲೈಫ್ದು ಮೇಜರ್ ಈವೆಂಟ್ಸ್ ರೂಲ್ ಮಾಡುತ್ತೆ. ಅಂದರೆ ಜಸ್ಟ್ ಫಾರ್ ನೆಕ್ಸ್ಟ್ 2 to 3 ವೀಕ್ಸ್ ಬಗ್ಗೆ ಅದು ಪ್ರಿಡಿಕ್ಟ್ ಮಾಡಲ್ಲ. ಇನ್ ಕೇಸ್ ಆ ಒಂದು ಪ್ರಿಡಿಕ್ಷನ್ ನೆಕ್ಸ್ಟ್ 2 years 2 to 3 years ಆ ಥರ ಎನರ್ಜೀಸ್ ಎಫೆಕ್ಟ್ ಆಗುತ್ತೆ. ಓಕೆ, ಆ ಥರ ಟೈಮ್ ಫ್ರೇಮ್ಗೆ ಎನರ್ಜೀಸ್ ಎಫೆಕ್ಟ್ ಆಗುತ್ತೆ ಅಂತ. ಸೊ ನಿಮಗೆ ಬಂದಿರೋದ್ರಲ್ಲಿ
ಇದೊಂದೇ ಮೈನರ್ ಆರ್ಕಾನ ಬಂದಿರೋದು, ಇನ್ನೆಲ್ಲದು ಮೇಜರ್ ಆರ್ಕಾನ. ಸೊ ಯಾರ ಬಗ್ಗೆ ನೀವು ಇಲ್ಲಿ ಕ್ವೆಶನ್ ಮಾಡ್ತಾ ಇದ್ದೀರಾ? ಸೊ ಡೆಫಿನೆಟ್ಲಿ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ. ಅದು ಸ್ಪಿರಿಚುವಲಿ ಆಗಿರ್ಬೋದು, ಪ್ರಾಕ್ಟಿಕಲಿ ಆಗಿರ್ಬೋದು, ಅಥವಾ ಫಿನಾನ್ಷಿಯಲಿ ಕೂಡ ಆಗಿರ್ಬೋದು. ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ. ಓಕೆ, ಪಾಸ್ಟ್ ಅಂತ ಬಂದ್ರೆ ನಮಗೆ ಬಂದಿದ್ದು ಹೈರೋಫ್ಯಾಂಟ್ ಎನರ್ಜಿ. ಇದೊಂಥರ ಟ್ರೆಡಿಷನಲ್ ಕಾರ್ಡ್. ಓಕೆ, ಇದೊಂಥರ ಮ್ಯಾರೇಜ್ ಕಾರ್ಡ್ ಕೂಡ. ಇಮೇಜ್ ನೋಡಿದ್ರೆ ನಿಮಗೆ ಅನ್ನಿಸ್ಬೋದು ಯಾರ್ದೋ ಮದ್ವೆ ಆಗ್ತಾ ಇದೆ ಅನ್ನೋ ಒಂದು ವೈಬ್ ಅದು. ಕರೆಂಟ್ ಫೀಲಿಂಗ್ಸ್ ಅಲ್ಲಿ ಬಂದಿರೋದು ನಮಗೆ ಜಸ್ಟಿಸ್ ಎನರ್ಜಿ, ರೈಟ್? ಸೊ ಐ ಥಿಂಕ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ ತುಂಬಾ ಜನ, ಅಥವಾ ಕರೆಂಟ್ಲಿ ಅಂತ ಒಂದು ಪ್ರಾಪರ್ ಕಮ್ಯುನಿಕೇಶನ್ ಆಗ್ತಾ ಇದೆ ಅಂತ ನನಗಿಲ್ಲಿ ಅನ್ನಿಸ್ತಾ ಇಲ್ಲ. ಬಿಕಾಸ್ ಪ್ರೆಸೆಂಟ್ ಸಿಚುವೇಶನ್ ನಮಗೆ ಬಂದಿದೆ ಡೆವಿಲ್. ಪ್ರೆಸೆಂಟ್ ಕಾರ್ಡ್ ಬಂದಿದೆ ಡೆವಿಲ್. ಸೊ ಆ ಇಮೇಜ್ ನೋಡಿದ್ರೆ ಒಂಥರ ಭಯ ಆಗುತ್ತಲ್ವಾ, ಡೆವಿಲ್ ಎನರ್ಜಿ. ಪ್ರೆಸೆಂಟ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರೂ ಯು ಗೈಸ್ ಆರ್ ಒಬ್ಸೆಸ್ಡ್ ವಿತ್ ಈಚ್ ಅದರ್. ನನಗೆ ಅನ್ನಿಸ್ತಾ ಇಲ್ಲ ನೀವು ಮಾತ್ರ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಆ ಥರ ಅಲ್ಲ. ಈ ಪರ್ಸನ್ ಕೂಡ ನಿಮ್ಮ ಬಗ್ಗೆ ಅಷ್ಟೇ ಒಬ್ಸೆಸ್ಡ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಇವಾಗ ರೀಸೆಂಟಾಗಿ ಒಂದು ಮೂವಿ ಬಂತಲ್ವ, ಒಬ್ಸೆಷನ್. ಸೊ ಆ ಒಂದು ಎನರ್ಜಿಗೆ ನೀವು ರಿಲೇಟ್ ಮಾಡ್ಬೋದು. ಈ ಪರ್ಸನ್ಗೆ ಒಂಥರ ಗೋಲ್ ಆಗೋಗ್ಬಿಟ್ಟಿದೆ, ಅಥವಾ ನಿಮಗೇನೆ ಆಗಿರ್ಬೋದು, ಗೋಲ್ ಆಗೋಗ್ಬಿಟ್ಟಿದೆ ಈ ಪರ್ಸನ್ನ ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡಬೇಕು, ಈ ಪರ್ಸನ್ ಬಗ್ಗೆ ತಿಳ್ಕೊಬೇಕು, ಈ ಪರ್ಸನ್ ಬಗ್ಗೆ ಏನು ಎನರ್ಜೀಸ್ ಇದೆ ತಿಳ್ಕೊಬೇಕು. ಸೊ ಒಂಥರ ನನಗೇನು ಅನಿಸ್ತಾ ಇದೆ, ಗ್ರೂಪ್ 1 ಅವ್ರಕ್ಕಿಂತ ನಿಮ್ಮ ಎನರ್ಜಿ ಸ್ವಲ್ಪ ಜಾಸ್ತಿ ಅವ್ರ ಕಡೆ ಕನೆಕ್ಟ್ ಆಗ್ತಾ ಇದೆ, ಅಥವಾ ಜಾಸ್ತಿ ಅವ್ರ ಬಗ್ಗೆ ಯೋಚನೆ ಮಾಡೋ ಥರ ಮಾಡಿಸ್ತಾ ಇದೆ. ಬಿಕಾಸ್ ಅವ್ರ ಕಡೆಯಿಂದ ಕರೆಂಟ್ ಫೀಲಿಂಗ್ಸ್ ಅಂತ ಬಂದರೆ ಜಸ್ಟಿಸ್ ಎನರ್ಜಿ. ಅವರಿಗೆಲ್ಲೋ ಅನ್ನಿಸ್ತಾ ಇದೆ ನಿಮ್ಮ ಕಡೆಯಿಂದ ತಪ್ಪಾಗಿದೆ, ಅಥವಾ ನಿಮ್ಮ ಕಡೆಯಿಂದ ಅವರಿಗೆ ಒಂದು ಫೇರ್ ಟ್ರೀಟ್ಮೆಂಟ್ ಸಿಗ್ಲಿಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅವರಿಗೆಲ್ಲೋ ಅನ್ನಿಸ್ತಾ ಇದೆ ನೀವು ಇವಾಗ ಏನೋ ಒಂದು ಮಾತಾಡ್ತಾ ಇರ್ತೀರ, ಗ್ಯಾಪಲ್ಲಿ ಹರ್ಟ್ ಆಗಿರೋದು, ಅದನ್ನ ರಿಯಲೈಸ್ ಮಾಡ್ಕೊಂಡಿಲ್ಲ, ರಿಯಲೈಸ್ ಮಾಡ್ದೇ ಕನೆಕ್ಷನ್ನ ಮುಂದೆ ತಗೊಂಡು ಹೋಗಿರೋದು, ಅಥವಾ ಒಂದು ಪಾಯಿಂಟಲ್ಲಿ ಅವ್ರು ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಅದು ನಿಮ್ಮಿಂದ ಅವ್ರಿಗೆ ಆಗಿಲ್ಲ. ಆ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಅವ್ರಿಗೆ ಅನ್ನಿಸ್ತಾ ಇದೆ ಈ ರಿಲೇಶನ್ಶಿಪ್ಪಲ್ಲಿ ಒಂದು ಬ್ಯಾಲೆನ್ಸ್ ಏನಿತ್ತು ಅದು ಹೋಗಿದೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಅವ್ರಿಗೆ ಇವಾಗ ಫಾರ್ ಎನ್ ಎಕ್ಸಾಂಪಲ್ ಅವ್ರು ಜಾಸ್ತಿ ಎಫರ್ಟ್ ಹಾಕ್ತಾ ಇದ್ದಾರೆ, ನೀವು ಎಫರ್ಟ್ ಹಾಕ್ತಾ ಇಲ್ಲ ಅನ್ನೋ ಒಂದು ಥಾಟ್ ಬರ್ತಿರ್ಬೋದು ಅವ್ರಿಗೆ. ಅವ್ರು ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ನೀವು ತೋರಿಸ್ತಾ ಇಲ್ಲ ಅಂತ ಅನ್ನಿಸ್ತಿರ್ಬೋದು. ಅವ್ರು ಜಾಸ್ತಿ ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ನೀವು ಸೇಮ್ ರೆಸ್ಪೆಕ್ಟ್ ನಿಮ್ಮ ಕಡೆಯಿಂದ ಸಿಗ್ತಾ ಇಲ್ಲ. ಆ ಥರ ಕೂಡ ಇವರಿಗೆ ಒಂದು ಥಾಟ್ಸ್ ಅಥವಾ ಫೀಲಿಂಗ್ಸ್ ಬರ್ತಾ ಇದೆ. ಬಿಕಾಸ್ ಅವರ ಒಂದು ಕರೆಂಟ್ ಫೀಲಿಂಗ್ಸ್ ಅಂತ ಬಂದರೆ ಜಸ್ಟಿಸ್ ಎನರ್ಜಿ. ಆ್ಯಂಡ್ ಈ ಒಂದು ಜಸ್ಟಿಸ್ ಎನರ್ಜಿ ಏನಿದೆ ಮೇಜರ್ ಆರ್ಕಾನ ಆಗಿರೋದ್ರಿಂದ, ಮುಂಚೆನೇ ಹೇಳಿದೆ ನಾನು, ಮೇಜರ್ ಆರ್ಕಾನ ಮೇಜರ್ ಲೈಫ್ ಸಿಚುವೇಶನ್ಸ್ನ ರೂಲ್ ಮಾಡುತ್ತೆ, ಮೇಜರ್ ಟೈಮ್ ಬಗ್ಗೆ ರೂಲ್ ಮಾಡುತ್ತೆ ಅಂತ. ಸೊ ಡೆಫಿನೆಟ್ಲಿ ಅನದರ್ ಲೈಕ್ ಫ್ಯೂ ಮೋರ್ ಮಂತ್ಸ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದು, ಇವ್ರು ನಿಮ್ಮನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ಎಲ್ಲೋ ಒಂದು ಕಡೆ ಎನಿಮೀಸ್ ಲೈಕ್ ಸ್ಟ್ರೇಂಜರ್ಸ್ ಥರ ಆಗೋಗ್ಬಿಟ್ಟಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಡೆಫಿನೆಟ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಗ್ಗೆನೇ ಇಲ್ಲಿ ತುಂಬ ಜನ ಕ್ವೆಶನ್ ಮಾಡ್ತಾ ಇರೋದು, ಅಥವಾ ಕರೆಂಟ್ಲಿ ನಿಮ್ಮಿಬ್ಬರು ಮಧ್ಯೆ ಒಂದು ಬ್ಯಾಲೆನ್ಸ್ ಅನ್ನೋದು ಹೊರಟೋಗಿದೆ, ಆ ಥರ ಎನರ್ಜಿ ನೋಡ್ತಾ ಇದ್ದೀನಿ. ರೀಸೆಂಟ್ ಪಾಸ್ಟಲ್ಲಿ ಐ ಥಿಂಕ್ ಚೆನ್ನಾಗೇ ಇತ್ತು, ಲೈಕ್ ಈ ಕನೆಕ್ಷನ್ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗಿದೆ, ಅಥವಾ ಈ ಕನೆಕ್ಷನ್ ಒಂದು ರಿಯಲ್ ಕಮಿಟ್ಮೆಂಟ್ ಫೇಸ್ನ ರೀಚ್ ಮಾಡಿದೆ, ಇಲ್ಲ ಅಂತ ಅಲ್ಲ. ಅದೇನಾಗಿದೆ, ಯಾರೋ ಒಬ್ರು ಗ್ರಾಂಟೆಡ್ ಆಗಿ ತಗೊಂಡಿರೋ ಪಾಸಿಬಿಲಿಟೀಸ್ ಇದೆ, ಯಾರೋ ಒಬ್ರು ಒಂದು ಸ್ವಲ್ಪ ರೂಲ್ಸ್ನ ಬ್ರೇಕ್ ಮಾಡಿರೋದು, ಆ ಥರ ಪಾಸಿಬಿಲಿಟೀಸ್. ಬಿಕಾಸ್ ಜಸ್ಟಿಸ್ ಅಂತ ಅಂದರೆ ಇವಾಗ ಯೂಶಲಿ ಆ ಕಾರ್ಡ್ ನೋಡಿ, ಅವಳು ತಕ್ಕಡಿ ಹಿಡ್ಕೊಂಡಿದ್ದಾಳೆ, ಲೈಕ್ ಲೀಗಲ್, ಆಲ್ ದೋಸ್ ಲೀಗಲ್ ಥಿಂಗ್ಸ್. ಯಾರೋ ತಪ್ಪು ಮಾಡಿದಾಗ ಪನಿಷ್ಮೆಂಟ್ ಕೊಡ್ತಾರಲ್ವ, ಆ ಒಂದು ಎನರ್ಜಿ ಇದು. ಸೊ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅನ್ನಿಸ್ತಾ ಇದೆ ನೀವೆಲ್ಲೋ ರೂಲ್ಸ್ ಬ್ರೇಕ್ ಮಾಡಿದ್ರಿ, ಅಂದ್ರೆ ರೂಲ್ಸ್ ಅಂದ್ರೆ ದೊಡ್ಡ ರೂಲ್ಸ್ ಬ್ರೇಕ್ ಮಾಡಿದ್ರಿ ಅಂತಲ್ಲ, ಬಟ್ ನಿಮ್ ಕಡೆ ನೀವೇನೋ ಸುಳ್ಳು ಹೇಳಿದ್ರಿ, ಅಥವಾ ನಿಮ್ಮಿಬ್ರು ಮಧ್ಯೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದು ಕಾರಣ ನೀವು, ಆ ಥಾಟ್ಸ್ ಕೂಡ ಇದೆ ಈ ಪರ್ಸನಿಗೆ ನಿಮ್ಮ ಮೇಲೆ. ಬಟ್ ಈ ಪಾಸ್ಟಲ್ಲಿ ಎನರ್ಜಿಸ್ ತುಂಬಾನೇ ಚೆನ್ನಾಗಿತ್ತು, ನಿಮ್ಮಿಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು, ಕಮ್ಯುನಿಕೇಶನ್ ಚೆನ್ನಾಗಿತ್ತು, ರೆಸ್ಪೆಕ್ಟ್ ಚೆನ್ನಾಗಿತ್ತು. ಬಟ್ ವಾಟ್ ಹ್ಯಾಪನ್ ಇನ್ ದ ಪ್ರೆಸೆಂಟ್ ಮೂಮೆಂಟ್, ಡಿಸ್ಟ್ರಾಕ್ಷನ್ ಎನರ್ಜಿ ನೋಡ್ತಾ ಇದ್ದೀನಿ ಡೆಫಿನೆಟ್ಲಿ. ಬಿಕಾಸ್ ಫ್ಯೂಚರ್ ಅಂತ ಬಂದರೆ 7 ಆಫ್ ಕಪ್ಸ್ ಬಂದಿದೆ ಅಲ್ವಾ.
ಸೆವೆನ್ ಆಫ್ ಕಪ್ಸ್ ವಿತ್ ಡೆವಿಲ್, ನಾಟ್ ಅಟ್ ಆಲ್ ಅ ಗ್ರೇಟ್ ಕಾರ್ಡ್. ಡೆವಿಲ್ ಅಂತ ಅಂದರೆ ಒಬ್ಸೆಷನ್, ಡೆವಿಲ್ ಅಂತ ಅಂದರೆ ಆಲ್ ದೋಸ್ ಟಾಕ್ಸಿಕ್ ಥಿಂಗ್ಸ್. ಆ್ಯಂಡ್ ಸೆವೆನ್ ಆಫ್ ಕಪ್ಸ್ ಜೊತೆ ಬಂದಿರೋದ್ರಿಂದ ಯಾರೋ ಒಬ್ರು ಇಲ್ಲಿ ಸ್ಲೈಟ್ ಆಗಿ ಡಿಸ್ಟ್ರಾಕ್ಟ್ ಆಗಿರೋದು ನೋಡ್ತಾ ಇದ್ದೀನಿ. ಯಾರೋ ಒಬ್ರು ಇಲ್ಲಿ ಅವರ ಒಂದು ಫ್ಯೂಚರ್ ಆಪ್ಷನ್ಸ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು, ಆ ಥರ ಎನರ್ಜಿ. ಐ ಥಿಂಕ್ ನಿಮ್ಮ ಎನರ್ಜಿ ನೋಡ್ತೀನಿ ಈ ಪರ್ಸನ್ ಕಡೆ ಏನಿದೆ, ಅವಾಗ ಪ್ರಾಬ್ಲಿ ಕ್ಲಾರಿಟಿ ಸಿಗಬಹುದು. ಯಾರಿಲ್ಲಿ ಫ್ಯೂಚರ್ ಆಪ್ಷನ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ, ನೀವ ಅವರ ಅಂತ. ಸೊ ಗ್ರೂಪ್ 1, ಲೆಟ್ಸ್ ಸಿ. ಬಿಕಾಸ್ ಸಜೆಷನ್ ಅಲ್ಲಿ ಸ್ಟಾರ್ ಬಂದಿರೋದ್ರಿಂದ, ಸ್ಟಾರ್ ಇಸ್ ಅ ಹೀಲಿಂಗ್ ಎನರ್ಜಿ, ನಿಮ್ಮನ್ನ ಹೀಲ್ ಆಗೋದಕ್ಕೆ ಹೇಳ್ತಾ ಇದೆ. ಸೊ ನಿಮ್ಮ ಕಡೆಯಿಂದ 8 ಆಫ್ ಕಪ್ಸ್. ಐ ಗೆಸ್ ಇವನ್ ದೋ ನೀವು ಇವ್ರ ಬಗ್ಗೆ ಕೇಳ್ತಾ ಇದ್ರೂ, ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೂ, ನೀವು ಒಂಥರ ಎಮೋಷ್ನಲಿ ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ. ಎಮೋಷ್ನಲಿ ಸ್ವಲ್ಪ ಲೈಕ್ ಯು ಆರ್ ಚೂಸಿಂಗ್ ಅ ಡಿಫ್ರೆಂಟ್ ವೇ, ಆ ಥರ ಎನರ್ಜಿ ನೋಡ್ತಾ ಇದ್ದೀನಿ. ಈವನ್ ದೋ ಅವ್ರು ನಿಮಗೆ ನೆನಪಾಗ್ತಾ ಇರ್ಬೋದು, ಅವ್ರ ಬಗ್ಗೆ ಇಲ್ಲಿ ನೀವು ಕ್ವೆಶನ್ ಮಾಡ್ತಾ ಇರ್ಬೋದು, ಹಂಗಂತ ನೀವು ಕಂಪ್ಲೀಟ್ಲಿ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ಒಬ್ಸೆಸ್ ತಗೋಬಿಟ್ಟಿದ್ದೀರಾ, ಆ ಥರ ಒಂದು ಎನರ್ಜಿ ಅನ್ನೋದಕ್ಕಿಂತ ಲೈಕ್ ನಿಮಗೆ ಗೊತ್ತು ಇಲ್ಲಿ ಅನ್ಹೆಲ್ದಿ ಸಿಚುವೇಶನ್ ಏನೋ ಒಂದಿದೆ, ನಿಮಗೆ ಗೊತ್ತು ಈ ಕನೆಕ್ಷನ್ ಅಂತ ಟಾಕ್ಸಿಕ್ ಥರ ಆಗೋಗ್ಬಿಟ್ಟಿದೆ, ನಿಮಗೆ ಗೊತ್ತು ಈ ಕನೆಕ್ಷನಿಂದ ಕಂಪ್ಲೀಟ್ ನಿಮಗೆ ಅಷ್ಟೊಂದು ಪಾಸಿಟಿವ್ ವೈಬ್ ಸಿಗ್ತಾ ಇಲ್ಲ. ಮೋರ್ ಲೈಕ್ ಎವ್ರಿ ಡೇ ಅದೊಂಥರ ನಿಮಗೆ ಟ್ರಾಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ. ಐ ಥಿಂಕ್ ನಿಮಗೂ ಅದು ಗೊತ್ತಾಗಿದೆ ಗ್ರೂಪ್ 1. ಮೇ ಬಿ ದಟ್ ಈಸ್ ಅ ರೀಸನ್. ಎಷ್ಟೇ ಅವ್ರು ನೆನಪಾದ್ರೂ ನೀವು ಅದನ್ನ ಇಗ್ನೋರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಕಾಂಟ್ಯಾಕ್ಟ್ ಮಾಡೋದನ್ನ ಬಿಟ್ಟು ನೀವು ಅವ್ರನ್ನ ಇಗ್ನೋರ್ ಮಾಡಿ ಮುಂದೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಐ ಥಿಂಕ್ ದಿಸ್ ಇಸ್ ಯು ಗ್ರೂಪ್ 1. ಫ್ಯೂಚರಲ್ಲಿ ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡೋದು ನೋಡ್ತಾ ಇದ್ದೀನಿ. ಅಂದರೆ ಫ್ಯೂಚರಲ್ಲಿ ಈ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡಲ್ಲ. ಇವಾಗ ಏನೇನು ಈ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಿರ್ಲಿ, ಈ ಪರ್ಸನ್ ನೀವು ಮಿಸ್ ಮಾಡ್ಕೊತಾ ಇದ್ದೀರಾ, ಈ ಪರ್ಸನ್ ಎನರ್ಜೀಸ್ ಬಿಟ್ಟೇ ಹೋಗೋಕ್ಕಾಗಲ್ಲ, ಆ ಥರ ಎಲ್ಲ ಅನ್ಕೊತಿರ್ಬೋದು. ಬಟ್ ನೋ, ನಾನು ಏನು ನೋಡ್ತಾ ಇದ್ದೀನಿ ಗ್ರೂಪ್ 1, ಫ್ಯೂಚರಲ್ಲಿ ನಿಮಗೆ 1 ಆಪ್ಷನ್ ಇರಲ್ಲ, 2-3 ಆಪ್ಷನ್ ಇರುತ್ತೆ ಚೂಸ್ ಮಾಡೋದಕ್ಕೆ ಒಂದು ರೈಟ್ ಪರ್ಸನ್ನ. ಬಟ್ ಎಷ್ಟು ಮಟ್ಟಿಗೆ ನೀವು ಅಲರ್ಟ್ ಆಗಿ ಯೋಚನೆ ಮಾಡ್ತೀರಾ, ಕಾನ್ಷಿಯಸ್ನೆಸ್ನ ತಲೆಯಲ್ಲಿ ಇಟ್ಕೊಂಡು ಕೈಲಿ ಇಟ್ಕೊಂಡು ಎಷ್ಟು ಮಟ್ಟಿಗೆ ನೀವು ಚೂಸ್ ಮಾಡ್ತೀರಾ ಅದ್ರ ಮೇಲೆ ಮ್ಯಾಟರ್ ಆಗುತ್ತೆ. ಬಟ್ ಫ್ಯೂಚರ್ ಅಲ್ಲಿ ಐ ಆಮ್ ಡ್ಯಾಮ್ ಶೋರ್ ಆಪ್ಷನ್ಸ್ ಇರುತ್ತೆ ನಿಮಗೆ ಚೂಸ್ ಮಾಡೋದಕ್ಕೆ. ಅದನ್ನ ಪಾಸಿಟಿವ್ ಆಗಿ ನಾನು ಹೇಳ್ತಾ ಇಲ್ಲ, ಬಟ್ ಇಟ್ಸ್ ಇಂಪಾರ್ಟೆಂಟ್ ಟು ಮೇಕ್ ರೈಟ್ ಚಾಯ್ಸಸ್. ಬಟ್ ಇಲ್ಲಿ ಸಜೆಷನ್ ಬಂದಿರೋದು ಈ ಪರ್ಸನ್ ಇಂದ, ಐ ಗೆಸ್ ಇಟ್ಸ್ ಬೆಸ್ಟ್ ಮೂವ್ ಆನ್ ಆಗೋದು ಬೆಸ್ಟ್ ನಿಮಗೆ. ಬಿಕಾಸ್ ಆ ಒಂದು ಟ್ರಾಮಾ ಒಳಗೆ ಇಟ್ಕೊಂಡಿದ್ದೀರಾ, ಅದು ಹೀಲ್ ಆಗಿಲ್ಲ. ನೀವು ಅನ್ಕೊಂಡಿದ್ದೀರಾ ಡಿಟ್ಯಾಚ್ ಆಗೋಗ್ಬಿಟ್ಟಿದ್ದೀರಾ, ಆ ಪರ್ಸನ್ನ ಮರ್ತು ಬಿಟ್ಟಿದ್ದೀನಿ, ಅಥವಾ ಆ ಪರ್ಸನ್ ನನಗೆ ಯಾವುದೇ ರೀತಿ ಎಫೆಕ್ಟ್ ಆಗ್ತಾ ಇಲ್ಲ, ಹೀಗೆಲ್ಲ ಪ್ರಾಬಬ್ಲಿ ನೀವು ಅನ್ಕೊಂಡಿದ್ದೀರಾ ಅಷ್ಟೇ. ಬಟ್ ಇನ್ ರಿಯಾಲಿಟಿ ದಟ್ ಈಸ್ ನಾಟ್ ದ ಥಿಂಗ್. ರಿಯಾಲಿಟಿ ಅದಲ್ಲ. ರಿಯಾಲಿಟಿ ಬಂದ್ಬಿಟ್ಟು ಅದು ಗಾಯ ಏನು ನಿಮ್ಮ ಹಾರ್ಟ್ ಒಳಗಿರೋ ಗಾಯ, ಅದು ದಿನದಿಂದ ದಿನ ದೊಡ್ಡದಾಗ್ತಾ ಇದೆ, ದಿನದಿಂದ ದಿನ ಅದು ನಿಮಗೆ ಆ್ಯಕ್ಚುಲಿ ಹರ್ಟ್ ಮಾಡ್ತಾ ಇದೆ, ನೀವು ಅದನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ ಅಷ್ಟೇ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಆಪ್ಷನ್ ಎಕ್ಸ್ಪ್ಲೋರ್ ಮಾಡೋದಕ್ಕೂ ಮುಂಚೆ ಐ ಗೆಸ್ ನಿಮಗೆ ಸ್ವಲ್ಪ ಟೈಮ್ ಕೊಡಿ, ಹೀಲ್ ಮಾಡ್ಕೊಳ್ಳಿ ಪಾಸ್ಟ್ ಎನರ್ಜೀಸ್, ವಾಟ್ ಎವರ್ ಇಟ್ ಈಸ್, ಯು ಗೈಸ್ ನೀಡ್ ಟು ಹೀಲ್. ನಿಮಗೆ ಸ್ವಲ್ಪ ಟೈಮ್ ಬೇಕು ಅದನ್ನು ಮರೆಯೋದಕ್ಕಾಗಿರ್ಬೋದು, ನಿಮಗೆ ಸ್ವಲ್ಪ ಟೈಮ್ ಬೇಕು ನೆಕ್ಸ್ಟ್ ಆಪ್ಷನ್ಗೆ ಹೋಗೋದಕ್ಕೂ ಮುಂಚೆ. ಒಂದು ಹೆಲ್ದಿ ಎನರ್ಜಿ ನೀವು ಕೂಡ ಇರಬೇಕು, ಲೈಕ್ ನಿಮ್ಮ ಕಪ್ಪಲ್ಲೂ ವಾಟರ್ ಇರಬೇಕು, ಸೊ ದಟ್ ನೀವು ಇನ್ನೊಬ್ರು ಕಪ್ಗೆ ವಾಟರ್ ಹಾಕ್ಬೋದಲ್ವ. ವಾಟರ್ ಅಂದರೆ ನಥಿಂಗ್ ಬಟ್ ಎಮೋಷನ್ಸ್. ಇವಾಗ ನಿಮ್ಮ ಕಪ್ಪಲ್ಲೇ ಎಮೋಷನ್ಸ್ ಇಲ್ಲ, ಸೊ ನೆಕ್ಸ್ಟ್ ಪಾರ್ಟ್ನರ್ಗೆ ನೀವೇನು ಹಾಕ್ತೀರಾ, ಏನು ನೀವು ಫಿಲ್ ಮಾಡೋಕ್ಕಾಗತ್ತೆ. ಫಸ್ಟ್ ನಿಮ್ಮ ಜೊತೆ ಲವ್ ಇದ್ರೆ ಮಾತ್ರ ನೀವು ಅದನ್ನ ಇನ್ನೊಬ್ರ ಜೊತೆ ಶೇರ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಜೊತೆನೇ ಇಲ್ಲ ಅಂತ ಅಂದರೆ ನೀವು ಏನನ್ನ ಶೇರ್ ಮಾಡ್ಕೊತೀರ ಅಲ್ವಾ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಏನೇ ಕನೆಕ್ಷನ್, ಏನೇ ಆಪರ್ಚುನಿಟಿ ಬಂದ್ರು, ಏನೇ ಆಪ್ಷನ್ ಬಂದ್ರು, ಯು ಗೈಸ್ ನೀಡ್ ಟು ಹೀಲ್. ಓಕೆ, ದ್ಯಾಟ್ ಈಸ್ ದ ಮೆಸೇಜ್ ಗ್ರೂಪ್ 1. ಐ ಗೆಸ್ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ನಿಮ್ಮ ಪರ್ಸನ್ ಬಗ್ಗೆ ಅಂತ. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನು ಅನಿಸ್ತು ಅಂತ. ಓಕೆ,
ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದಾಯ್ತು ಅಂತ ಹೇಳ್ತಾ ಗೈಸ್. ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅದ್ರಲ್ಲಿ ಟೇಕ್ ಹಲೋ ಗ್ರೂಪ್ 2 ಎಲ್ಲ ಗ್ರೂಪ್ 2 ಸೆಕೆಂಡ್ ಡೇಟ್ ಆಫ್ ಬರ್ತ್ ಆಪ್ಷನ್, ಗ್ರೂಪ್ ಸೆಕೆಂಡ್ ಇಮೇಜ್ ಆಪ್ಷನ್ ಎಲ್ಲ ಚೂಸ್ ಮಾಡಿದ್ದೀರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ ಸಿ ಏನೆಲ್ಲ ಮೆಸೇಜ್ ಬರ್ತಾ ಇದೆ ನಿಮ್ಮ ಕನೆಕ್ಷನ್ ಬಗ್ಗೆ ಅಂತ. ಫಸ್ಟಿಗೆ ನಾವು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎನರ್ಜೀಸ್ ಪೂಲ್ ಮಾಡೋಣ. ಆ್ಯಂಡ್ ದೆನ್ ಕರೆಂಟ್ ಫೀಲಿಂಗ್ಸ್, ನಿಮ್ಮ ಒಂದು ಪರ್ಸನ್ದು ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ ಅಂತ ಚೆಕ್ ಮಾಡೋಣ. ಓಕೆ, ಹೋಗೋದಕ್ಕೂ ಮುಂಚೆ ಗ್ರೂಪ್ 2 ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡೋದಾಯಿತು. ಆ್ಯಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡೋದಾಯಿತು. ಓಕೆ, ಸೊ ಗ್ರೂಪ್ 2 ಲೆಟ್ಸ್ ಸಿ. ಫಸ್ಟಿಗೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎನರ್ಜೀಸ್ ಪುಲ್ ಮಾಡೋಣ. ಆ್ಯಂಡ್ ದೆನ್ ಈ ಪರ್ಸನ್ದು ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ ಅದನ್ನು ಚೆಕ್ ಮಾಡೋಣ. ಪಾಸ್ಟ್ ಎನರ್ಜಿ ಬಂದಿದೆ ಕಿಂಗ್ ಆಫ್ ವಾನ್ಸ್. ಪ್ರೆಸೆಂಟ್ ಎನರ್ಜಿ ವಿ ಹ್ಯಾವ್ 6 ಆಫ್ ಸ್वर्ड्स. ಎರಡು ಬಂತು, ಎರಡು ತಗೊಳ್ಳಲ್ಲ. ಬಟ್ ನಿಮ್ಮ ಎನರ್ಜೀಸ್ ನಂಗೆ ತುಂಬ ಇಷ್ಟ ಆಗ್ತಾ ಇದೆ. ಈ ಥರ ಎನರ್ಜೀಸ್ ಬಂದರೆ ನಂಗೆ ತುಂಬ ಖುಷಿ ಆಗುತ್ತೆ ಕೂಡ ರೀಡಿಂಗ್ ಮಾಡೋದಕ್ಕೆ. ಫ್ಯೂಚರ್ ಎನರ್ಜಿ ಏಸ್ ಆಫ್ ಪೆಂಟಕಲ್ಸ್, ಅವರ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ ಅಂತ ನೋಡೋಣ. ಪೇಜ್ ಆಫ್ ಪೆಂಟಕಲ್ಸ್ ಆ್ಯಂಡ್ ನಿಮಗೆ ಏನು ಸಜೆಷನ್ ಇದೆ ಈ ಕನೆಕ್ಷನ್ ಬಗ್ಗೆ. ಟೆಂಪ್ರೆನ್ಸ್ ಎನರ್ಜಿ, ಬ್ಯೂಟಿಫುಲ್ ಎನರ್ಜಿ. ಫಸ್ಟ್ ಆಫ್ ಆಲ್ ಸ್ಯಾಜಿಟೇರಿಯಸ್ ತುಂಬ ಪಾಪಪ್ ಆಗ್ತಾ ಇದೆ, ಬಿಕಾಸ್ ಟೆಂಪ್ರೆನ್ಸ್ ಬಂದ್ಬಿಟ್ಟು ಸ್ಯಾಜಿಟೇರಿಯಸ್ ಕಾರ್ಡ್ ಆ್ಯಂಡ್ ನಿಮಗೆ ಕಿಂಗ್ ಆಫ್ ವಾನ್ಸ್ ಬಂದಿದೆ, ಸ್ಯಾಜಿಟೇರಿಯಸ್ ಎನರ್ಜಿ ಅಗೇನ್. ಪೇಜ್ ಆಫ್ ಪೆಂಟಕಲ್ಸ್ ಯಾರ್ದು ಐ ಥಿಂಕ್ ನಿಮ್ಮದು ವೃಷಭ ರಾಶಿ, ಕನ್ಯಾ ರಾಶಿ ಅಥವಾ ಮಕರ ರಾಶಿ ಆಗಿರೋ ಪಾಸಿಬಿಲಿಟೀಸ್ ಜಾಸ್ತಿನೇ ಇದೆ. ಪಾಸ್ಟ್ ಎನರ್ಜಿ ಬಂದಿದೆ ಕಿಂಗ್ ಆಫ್ ವಾನ್ಸ್. ಸೊ ಐ ಗೆಸ್ ಈ ಪರ್ಸನ್ ನಿಮಗೆ ತುಂಬ ವರ್ಷದಿಂದ ಗೊತ್ತಿರೋದು ಆ ಥರ ಅಲ್ಲ. ಐ ಥಿಂಕ್ ತುಂಬ ತಿಂಗಳಿಂದ ಗೊತ್ತಿರಬಹುದು. ಬಟ್ ಯಾ ಐ ಗೆಸ್ ಈ ಪರ್ಸನ್ ಕರೆಂಟ್ ಫೀಲಿಂಗ್ಸಿಗೆ ಬಂದಿದೆ ಪೇಜ್ ಆಫ್ ಪೆಂಟಕಲ್ಸ್. ಸಜೆಷನಿಗೆ ಬಂದಿದೆ. ಐ ಥಿಂಕ್ ನೀವು ಕರಿಯರ್ ಥ್ರೂ, ವರ್ಕ್ ಥ್ರೂ ಈ ಪರ್ಸನ್ ನೀವು ಕನೆಕ್ಟ್ ಆಗಿರೋ ಪಾಸಿಬಿಲಿಟಿ ಇದೆ. ನಿಮ್ಮದು ಫೈರ್ ಎನರ್ಜೀಸ್ ಜಾಸ್ತಿ ನೋಡ್ತಾ ಇದ್ದೀನಿ. ಆ ಪರ್ಸನ್ ಕಡೆಯಿಂದ ಅರ್ತ್ ಎನರ್ಜೀಸ್ ನಿಮ್ಮ ಮೇಲಿದೆ. ಅಂದರೆ ಐ ಥಿಂಕ್ ನೀವು ತುಂಬಾ ಅಟ್ರಾಕ್ಟ್ ಆಗಿದ್ದೀರಿ ಈ ಪರ್ಸನ್ಗೆ. ದ ಮೂಮೆಂಟ್ ಈ ಪರ್ಸನ್ನ ನೀವು ನೋಡಿದಾಗ ಅಟ್ರಾಕ್ಷನ್ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಅಂತ ಹೇಳಿದ್ರು ತಪ್ಪಾಗಲ್ಲ. ಅವ್ರು ನೋಡೋಕೆ ಚೆನ್ನಾಗಿದ್ದಾರೆ, ಅಥವಾ ಅವರ ಡ್ರೆಸ್ ಸೆನ್ಸ್ ಆಗಿರ್ಬೋದು, ಅಥವಾ ಅವರ ಒಂದು ಪರ್ಸ್ನಾಲಿಟಿ ಆಗಿರಬಹುದು, ಅಥವಾ ಜನರ ಜೊತೆ ಅವರು ಬಿಹೇವ್ ಮಾಡೋ ರೀತಿ, ಜನರನ್ನ ನೋಡ್ಕೊಳ್ಳೋ ರೀತಿ, ಅವರದೊಂದು ಲೀಡರ್ಶಿಪ್ ನೇಚರ್. ಐ ಆಮ್ ಡ್ಯಾಮ್ ಶೋರ್ ಅಬೌಟ್ ಇಟ್. ಆ ಒಂದು ಲೀಡರ್ಶಿಪ್ ನೇಚರ್ ನಿಮಗೆ ಇಷ್ಟ ಆಗಿದೆ. ಅಂಡ್ ಎಲ್ಲದಕ್ಕಿಂತ ಜಾಸ್ತಿಯಾಗಿ ಪಬ್ಲಿಕ್ ಅಲ್ಲಿ ಒಂಥರ ಲೈಕ್ ಹೈಲೈಟ್ ಆಗೋದು ಇವರು. ಒಂದು ಮ್ಯಾನೇಜರ್ ಪೊಸಿಷನ್ ಅಲ್ಲಿ ಕೂಡ ಇರ್ಬೋದು ಇವರು. ಅವರ ಒಂದು ಫೈರಿ ಎನರ್ಜಿ ನಿಮಗೆ ಇಷ್ಟ ಆಗಿದೆ. ಆ ಪರ್ಸನ್ ನಿಮಗೆ ಕನ್ಫೆಸ್ ಮಾಡೋದಕ್ಕೂ ಮುಂಚೆನೆ ಐ ಗೆಸ್ ನೀವು ಒಂಥರ ಅವ್ರನ್ನ ನೋಡೇ ಅಟ್ರಾಕ್ಟ್ ಆಗೋಗ್ಬಿಟ್ಟಿದ್ರಿ. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಐ ಡೋಂಟ್ ನೋ, ಬಟ್ ಯಾ, ದ್ಯಾಟ್ಸ್ ಟ್ರೂ. ಇಟ್ಸ್ ಲೈಕ್ ಆ ಪರ್ಸನನ್ನು ನೋಡಲಿ ಅಥವಾ ಆ ಪರ್ಸನ್ ನನಗೆ ಟೆಕ್ಸ್ಟ್ ಮಾಡಲಿ ಅಂತ ಮ್ಯಾನಿಫೆಸ್ಟ್ ಕೂಡ ಮಾಡಿದ್ರಿ ನೀವು. ಆ ಪರ್ಸನ್ನ ಸ್ಟಾಕ್ ಕೂಡ ಮಾಡಿದ್ರೆ ನೀವು ಇನ್ಸ್ಟಲ್ಲಿ, ಇಲ್ಲ ಅಂತ ಅಲ್ಲ. ಇಟ್ ಮೀನ್ಸ್ ಡೆಫಿನೆಟ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿದ್ದೀರಾ, ಅಥವಾ ಡೆಫಿನೆಟ್ಲಿ ಮಾತಾಡ್ಸೋದಕ್ಕೆ ಇವ್ರನ್ನ ಟ್ರೈ ಮಾಡಿದ್ದೀರಾ. ಡೆಫಿನೆಟ್ಲಿ ಎವಿಡೆಂಟ್ ಆಗೋದಕ್ಕೆ ನೀವು ಟ್ರೈ ಮಾಡಿದ್ದೀರಾ, ಇಲ್ಲ ಅಂತಲ್ಲ. ಅಂದರೆ ನಾನೊಬ್ಳು ಅಥವಾ ನಾನೊಬ್ಬ ಎಕ್ಸಿಸ್ಟ್ ಆಗಿದ್ದೀನಿ ಅಂತ ಟ್ರೈ ಮಾಡಿದ್ದೀರಾ ಅವರ ಒಂದು ಅಟೆನ್ಷನ್ನ ಗ್ರ್ಯಾಬ್ ಮಾಡೋದಕ್ಕೆ. ದಟ್ಸ್ 100% ಶೋರ್.
ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ 6 ಆಫ್ ಸ್ವರ್ಡ್ಸ್ ಇದೆ. ಅಂದ್ರೆ ನೀವ್ ಎಷ್ಟೇ ಎಫರ್ಟ್ ಹಾಕಿದ್ರು, ನೀವ್ ಎಷ್ಟೇ ಎನರ್ಜೀಸ್ ಹಾಕಿದ್ರು ಆ ಕಡೆಯಿಂದ ನಿಮಗೆ ಪ್ರಾಪರ್ ಆಗಿ ರೆಸ್ಪಾನ್ಸ್ ಬರ್ತಾ ಇಲ್ಲ. ಆ ತರ ನೋಡ್ತಾ ಇದೀನಿ. ನೀವು ಐ ಥಿಂಕ್ ಈ ಪರ್ಸನ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ನೀವು ಮಾತ್ರ ಅಂತಲ್ಲ, ಅವ್ರಿಗೆ ತುಂಬಾ ಜನ ಫಾಲೋವರ್ಸ್ ಇದ್ದಾರೆ. ನೀವು ಮಾತ್ರ ಅಂತಲ್ಲ, ಪ್ರಾಬಬ್ಲಿ ಅವ್ರಿಗೆ ತುಂಬಾ ಜನ ಟ್ರೈ ಕೂಡ ಮಾಡ್ತಾ ಇದ್ದಾರೆ, ತುಂಬಾ ಜನ ಅಪ್ರೋಚ್ ಮಾಡೋದಕ್ಕೆ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಹೆಂಗಿದೆ ಅದನ್ನ ಡೈರೆಕ್ಟ್ ಆಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಜಾಸ್ತಿ ಸ್ಪಿರಿಚುವಲ್ ಆಗಿ ಹೇಳೋದಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಬಂದಿರೋದೆಲ್ಲ ಮೋಸ್ಟ್ ಮೈನರ್ ಆರ್ಕಾನ ಆಗಿರೋದ್ರಿಂದ ಪ್ರಾಬ್ಲಿ ಈ ಚೇಂಜಸ್ ನೀವು ವೆರಿ ಸೂನ್ ನೋಡ್ತೀರಾ. ಸೊ ಜಾಸ್ತಿ ನಾನು ಇನ್ ಡೆಪ್ತ್ ಸ್ಪಿರಿಚುವಲ್ ಗೈಡೆನ್ಸ್ ಬೇಡ ನಿಮಗೆ. ಸೊ ಕರೆಂಟ್ ಸಿಚುವೇಶನ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಗೋಯಿಂಗ್ ವಿತ್ ಅ ಫ್ಲೋ ತರ ಹೋಗ್ತಾ ಇದ್ದೀರಾ. ಯಾರೋ ಒಬ್ರು ರೀಸೆಂಟ್ ಆಗಿ ರಿಲೊಕೇಟ್ ಆಗಿರೋದು, ಬೇರೆ ಜಾಗಕ್ಕೆ ಹೋಗಿರೋದು, ಅಥವಾ ಏನೋ ಸ್ವಲ್ಪ ಚೇಂಜಸ್ ಆಗಿರೋದು, ಪ್ರಾಜೆಕ್ಟ್ ಚೇಂಜಸ್ ಆಗಿರೋದಾಗಿರ್ಬೋದು, ರೋಲ್ ಚೇಂಜಸ್ ಆಗಿರೋದು, ಜಾಬ್ ಚೇಂಜಸ್ ಆಗಿರೋದು, ಒಳಗಡೆನೆ ಫ್ಲಕ್ಚುಯೇಟ್ ಆಗಿರೋದು ಎಲ್ಲ ಆಗ್ತಾ ಇದೆ. ಸ್ವಲ್ಪ ಟ್ರಾನ್ಸಿಷನ್ ಫೇಸ್ ಅಲ್ಲಿ ಇದ್ದೀರಾ. ನಿಮಗೆ ಅರ್ಥ ಆಗ್ತಿಲ್ಲ ಈ ಪರ್ಸನಿಗೆ ನಿಜವಾಗ್ಲೂ ನಿಮ್ ಕಡೆ ಇಷ್ಟ ಇದೆಯಾ, ಅಥವಾ ಈ ಪರ್ಸನ್ ಮೇಲೆ ನಿಜವಾಗ್ಲೂ ನೀವು ಎಫರ್ಟ್ ಹಾಕ್ಬೇಕಾ, ಅವ್ರ ಲೈಫಲ್ಲಿ ನೀವು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದ್ದೀರಾ ಇಲ್ವಾ. ಐ ಥಿಂಕ್ ನಿಮಗೆ ಅದೇ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗ್ಬಿಟ್ಟಿದೆ. ಬಿಕಾಸ್ ಕರೆಂಟ್ ಸಿಚುವೇಶನ್ ಅಲ್ಲಿ ಏನೂ ಕ್ಲಾರಿಟಿ ಇಲ್ಲ ಈ ಪರ್ಸನ್ ಬಗ್ಗೆ. ಕ್ಯಾಶುವಲ್ ಆಗಿತ್ತು ಈ ಕನೆಕ್ಷನ್, ಅಂಡ್ ಇವಾಗ್ಲೂ ಕೂಡ ಕ್ಯಾಶುವಲ್ ಆಗಿ ಹೋಗ್ತಾ ಇದೆ. ಬಟ್ ಆ ಒಂದು ಸ್ಟಾರ್ಟ್ ಆಯ್ತಲ್ವಾ, ನಿಮ್ಮ ಒಂದು ಪ್ಯಾಷನ್ ಸ್ಟಾರ್ಟ್ ಆಯ್ತಲ್ವಾ, ನಿಮ್ಮ ಒಂದು ಅಟ್ರಾಕ್ಷನ್ ಏನ್ ಸ್ಟಾರ್ಟ್ ಆಯ್ತಲ್ವಾ, ಅದನ್ನ ಬಿಟ್ಟು ನಿಮಗೆ ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಇಟ್ಸ್ ಲೈಕ್ ಒಂದು ವ್ಯಾಲಿಡೇಷನ್ ಬೇಕು. ಬಿಕಾಸ್ ನಿಮ್ಮ ಈಗೋಗೂ ಸ್ಯಾಟಿಸ್ಫೈ ಆಗಬೇಕು, ನಿಮ್ಮ ಈಗೋಗೂ ನೀವು ಫೀಡ್ ಮಾಡ್ಬೇಕಲ್ವಾ, ಅದ್ ನಿಮಗೆ ಆಗ್ತಾ ಇಲ್ಲ. ಬಟ್ ಎಸ್, ಫ್ಯೂಚರ್ ಎನರ್ಜಿ ಅಂತ ಬಂದ್ರೆ ಏಸ್ ಆಫ್ ಪೆಂಟಕಲ್ಸ್ ಇದೆ. ದಿಸ್ ಇಸ್ ವೆರಿ ಪಾಸಿಟಿವ್ ಎನರ್ಜಿ. ಎಸ್ಪೆಷಲಿ ರಿಲೇಶನ್ಶಿಪ್ ಅಂತ ಬಂದ್ರೆ ಇಟ್ಸ್ ವೆರಿ ಪಾಸಿಟಿವ್ ಎನರ್ಜಿ. ಸೊ ನಿಮ್ಮ ಒಂದು ಕನೆಕ್ಷನ್ ಒಂದು ಮೀನಿಂಗ್ಲೆಸ್ ಇಂದ, ಅಥವಾ ಒಂದು ಕ್ಯಾಶುವಲ್ ಕನೆಕ್ಷನ್ ಇಂದ ಸಮಥಿಂಗ್ ಸೀರಿಯಸ್ ಆಗೋದು ನೋಡ್ತಾ ಇದೀನಿ, ಸಮಥಿಂಗ್ ರಿಯಲ್ ಆಗೋದು ನೋಡ್ತಾ ಇದೀನಿ. ಅಂಡ್ ಏಸ್ ಆಫ್ ಪೆಂಟಕಲ್ಸ್ ಇಟ್ಸ್ ಅ ವೆರಿ ಸ್ಟ್ರಾಂಗ್, ಸ್ಟಡಿ, ಲಾಯಲ್, ಲಾಂಗ್ ಟರ್ಮ್ ಕಾರ್ಡ್ ಇದು. ಸೊ ಪಾಸಿಬಿಲಿಟಿ ಇದೆ ನಿಮ್ಮಿಬ್ರು ಮಧ್ಯೆ ಒಂದು ಲಾಂಗ್ ಟರ್ಮ್ ಕನೆಕ್ಷನ್ ಬಿಲ್ಡ್ ಆಗೋದು. ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ಬಟ್ ಇಟ್ ವಿಲ್ ಬಿ ರಿಯಲ್. ಬರೀ ಅಟ್ರಾಕ್ಷನ್ ಅಷ್ಟೇ ಇರಲ್ಲ, ಆ ಕನೆಕ್ಷನ್ ಅಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ, ಆ ಕನೆಕ್ಷನ್ ಅಲ್ಲಿ ಒಂದು ಪರ್ಪಸ್ ಇರುತ್ತೆ. ಬರೀ ಅಟ್ರಾಕ್ಷನ್ ಅಷ್ಟೇ ಇರಲ್ಲ. ಪ್ರಾಬಬ್ಲಿ ಆ ಪರ್ಸನ್ ನಿಮ್ಮ ಒಂದು ಫ್ಯೂಚರಿಗೆ ಹೆಲ್ಪ್ ಮಾಡೋದು, ನಿಮ್ಮ ಎನರ್ಜಿ ಆ ಪರ್ಸನ್ ಫ್ಯೂಚರಿಗೆ ಹೆಲ್ಪ್ ಮಾಡೋದು. ಸೊ ಇಟ್ ವೋಂಟ್ ಬಿ ಲೈಕ್ ಟೈಮ್ ಪಾಸ್, ಯೂಸ್ಲೆಸ್ ತರ ಇರಲ್ಲ. ಒಂದು ಯೂನಿವರ್ಸ್ ನಿಮಗೆ ದಿಸ್ ಇಸ್ ವಾಟ್ ಲೈಕ್ ಕೈಯಲ್ಲಿ ಒಂದು ಆಫರ್ ಕೊಡ್ತಾ ಇರೋದು ನಿಮಗೆ, ತಗೋ, ಯೂಸ್ ಮಾಡ್ಕೋ, ಒಂದು ಗೋಲ್ಡನ್ ಆಪರ್ಚುನಿಟಿ ಕೊಟ್ಟಿದ್ದೀನಿ ಈ ಪರ್ಸನ್ ಜೊತೆ ನಿನಗೆ. ಅದನ್ನ ಹೆಂಗ್ ಯೂಸ್ ಮಾಡ್ಕೊಂತೀಯ, ಅದನ್ನ ವೇಸ್ಟ್ ಮಾಡ್ತೀಯಾ, ಅಥವಾ ಅದನ್ನ ಬರೀ ಲವ್ ಅನ್ಕೊಂಡನೆ ಜಾಸ್ತಿ ಬೆಳೆಸೋದಕ್ಕೆ ಟ್ರೈ ಮಾಡ್ತೀಯಾ. ಸೊ ಆ ಥರ ಒಂದು ರಿಯಲ್ ಆಪರ್ಚುನಿಟಿ ಸಿಗ್ತಿರೋದು ನೋಡ್ತಾ ಇದೀನಿ. ಗ್ರೂಪ್ 2. ಅಂಡ್ ಈ ಪರ್ಸನ್ ಫೀಲಿಂಗ್ಸ್ ಅಂತ ಬಂದ್ರೆ ಪೇಜ್ ಆಫ್ ಪೆಂಟಕಲ್ಸ್. ಸೊ ದಿಸ್ ಇಸ್ ನಾಟ್ ರಿಯಲಿ ಗ್ರೇಟ್ ಕಾರ್ಡ್. ಓಕೆ, ಫೀಲಿಂಗ್ಸ್ ಅಂತ ಬಂದ್ರೆ, ಬಿಕಾಸ್ ಐ ಥಿಂಕ್ ಮುಂಚೆನೆ ಹೇಳ್ದಂಗೆ ಮೇ ಬಿ ನೀವು ಕರಿಯರ್ ಥ್ರೂ, ಜಾಬ್ ಥ್ರೂ ಈ ಪರ್ಸನ್, ಪ್ರೊಫೆಷನ್ ಥ್ರೂ ಈ ಪರ್ಸನ್ ಮೀಟ್ ಆಗಿರೋದು. ಸೊ ಈ ಪರ್ಸನ್ ನಿಮ್ನ ಒಂದು ಪ್ರೊಫೆಷನಲ್ ವೇವ್ ಲೆಂತ್ ಅಲ್ಲೇ ನೋಡ್ತಾ ಇದ್ದಾರೆ, ಅಥವಾ ಯಾವ ರೀಸನ್ಗೆ ನೀವು ಕನೆಕ್ಟ್ ಆದ್ರಿ ಆ ರೀಸನ್ ಪ್ರಕಾರನೇ ನಿಮ್ಮನ್ನ ನೋಡ್ತಾ ಇದ್ದಾರೆ. ಬಟ್ ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ಅವ್ರಿಗೆ ನಿಮ್ಮ ಮೇಲೆ ಒಂದು ಡೀಪ್ ರೆಸ್ಪೆಕ್ಟ್ ಇದೆ. ಅವ್ರಿಗೆ ಗೊತ್ತು ನೀವೊಂದು ಲಾಯಲ್ ಪರ್ಸನ್ ಆಗಿರ್ತೀರ, ನೀವೊಂದು ಕೇರ್ಲೆಸ್ ಪರ್ಸನ್, ಯೂಸ್ಲೆಸ್ ಪರ್ಸನ್ ಆ ಥರ ಅಲ್ಲ. ನಿಮ್ಮಲ್ಲೂ ಸ್ಕಿಲ್ಸ್ ಇದೆ, ನಿಮ್ಮಲ್ಲೂ ವ್ಯಾಲ್ಯೂಸ್ ಇದೆ, ನಿಮ್ಮಲ್ಲೂ ಒಂದು ಟ್ರಸ್ಟ್ ನ ಬಿಲ್ಡ್ ಮಾಡ್ಬೋದು. ಆ ರೀತಿ ಒಂದು ರೆಸ್ಪೆಕ್ಟ್ಫುಲ್ ಫೀಲಿಂಗ್ಸ್ ಈ ಪರ್ಸನ್ ನಿಮ್ಮ ಮೇಲಿದೆ ಎಟ್ ದಿಸ್ ಮೂಮೆಂಟ್. ಬಟ್ ಸಜೆಷನ್ ಅಲ್ಲಿ ಬಂದಿರೋದು ಟೆಂಪರೆನ್ಸ್. ಸೊ ತುಂಬಾ ಪೇಷನ್ಸ್ ಬೇಕು ಗ್ರೂಪ್ 1. ಈ ಕನೆಕ್ಷನ್ಗೆ ಎಲ್ಲಾ ರೀತಿಯಾದ ಪೊಟೆನ್ಷಿಯಲ್ ಇದೆ. ಓಕೆ, ಬಟ್ ದ ಓನ್ಲಿ ಥಿಂಗ್ ಇಸ್ ಪೇಷನ್ಸ್ ಬೇಕು. ಇಟ್ಸ್ ಲೈಕ್ ಮುಂದಿನ ವಾರನೇ ರಿವೀಲ್ ಆಗೋಗ್ಬಿಡಲ್ಲ, ನೆಕ್ಸ್ಟ್ ತಿಂಗ್ಳೇ ಈ ಪರ್ಸನ್ ನಿಮಗೆ ಕ್ಲೋಸ್ ಆಗೋಗ್ಬಿಡಲ್ಲ. ಬಟ್ ಪೊಟೆನ್ಷಿಯಲ್ ಇದೆ, ತುಂಬಾ ಪೇಷನ್ಸ್ ಬೇಕಾಗತ್ತೆ. ಅಗೇನ್ ಮೇಜರ್ ಆರ್ಕಾನ ಬಂದಿರೋದ್ರಿಂದ ಇದನ್ನ ನೀವು ಹೆಂಗೆ ಮೇಂಟೈನ್ ಮಾಡ್ಕೊಂತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬಾ ಕೇರ್ಲೆಸ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ, ಕೇರ್ಲೆಸ್ ಆಗಿ ಆಡೋದಕ್ಕೆ ಶುರು ಮಾಡಿದ್ರೆ, ಇಮ್ಮೆಚೂರ್ ರೀತಿಲಿ ಆಡೋಕ್ ಶುರು ಮಾಡಿದ್ರೆ ಸ್ವಲ್ಪ ಕಷ್ಟ ಇದೆ. ಓಕೆ, ತುಂಬಾ ಪೇಷನ್ಸ್ ಬೇಕು ಈ ಪರ್ಸನ್. ಇಟ್ಸ್ ಲೈಕ್ ಅವ್ರು ಆಲ್ರೆಡಿ ಏನೋ ಒಂದು ಅರ್ನ್ ಮಾಡಿದ್ದಾರೆ ಲೈಫಲ್ಲಿ, ಅದನ್ನ ಕಳ್ಕೊಳಕ್ ಅವ್ರಿಗೆ ಇಷ್ಟ ಇಲ್ಲ ಇನ್ನೂ ಸಮಾಧಿ ಅದವೇ. ಸೊ ವಾಟ್ ಈಸ್ ನಿಮ್ಮ ಫೀಲಿಂಗ್ಸ್ ಅವ್ರ ಮೇಲೆ ಏನಿದೆ ಅಂತ ಕೇಳಿದಾಗ ದೇರ್ ಇಸ್ 7 ಆಫ್ ಸ್ವರ್ಡ್ಸ್. ಗ್ರೂಪ್ 2, ನೀವು ಕೂಡ ಏನೋ ಹೈಡ್ ಮಾಡ್ತಾ ಇದ್ದೀರಾ ಈ ಪರ್ಸನ್ ಇಂದ. ನೀವು ಕೂಡ ಅಷ್ಟೊಂದು ಇಟ್ಸ್ ಲೈಕ್
ಐ ಥಿಂಕ್ ನೀವು ನಿಮ್ಮ ಜೊತೆನೇ ಲಾಯಲ್ ಆಗಿಲ್ಲ. ಲೈಕ್ ನಿಮಗೆ ಏನು ಬೇಕು ಈ ಪರ್ಸನ್ನಿಂದ, ನೀವು ಜೆನ್ಯೂನ್ ಆಗಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಒನ್ ಪಾಯಿಂಟಲ್ಲಿ ನೀವು ತುಂಬಾ ಎಕ್ಸೈಟ್ ಆಗಿರ್ತೀರ ಈ ಪರ್ಸನ್ ಬಗ್ಗೆ, ವೆರಿ ನೆಕ್ಸ್ಟ್ ಮೂಮೆಂಟ್ ಯು ಆರ್ ಲೈಕ್ ಅ ಬಿಟ್ ಆಫ್ ಒಂಥರ ನಾಟ್ ಕನ್ನಿಂಗ್ ಅಂತಲ್ಲ, ಬಟ್ ನಿಮಗೇನೋ ಗೊತ್ತಾಗ್ತಾ ಇಲ್ಲ ನಿಮಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮಗೆ. ಬಟ್ ಇನ್ ಕೇಸ್ ಗ್ರೂಪ್ 2 ನೀವೇನಾದರೂ ಒಂಥರ ಟೈಮ್ ಪಾಸ್ ಅಥವಾ ಇಮ್ಮೆಚ್ಯೂರ್ ವೇಯಲ್ಲಿ ನಿಮ್ಮ ಒಂದು ಫೀಲಿಂಗ್ಸ್ನ ಪ್ರೊಸೆಸ್ ಮಾಡ್ತಾ ಇದ್ದೀರಾ ಅಂದರೆ ಅಟೆನ್ಷನ್ ಸಿಗಲಿಲ್ಲ ಅಂದರೆ ಬೇಡ, ನಾನು ಬೇರೆ ಕಡೆ ನೋಡ್ಕೊತೀನಿ, ಅಥವಾ ನಾನು ಮೂವ್ ಆನ್ ಆಗ್ತೀನಿ, ಹೀಗೆಲ್ಲ ಈ ಥರ ಒಂದು ಈಗೋನ ಮುಂದೆ ಇಟ್ಕೊಂಡ್ರೆ ಕಷ್ಟ ಇದೆ. ಬಿಕಾಸ್ ನೀವು ಕೂಡ ಏನೋ ತುಂಬ ಹೈಡ್ ಮಾಡ್ತಾ ಇದ್ದೀರಾ ಈ ಪರ್ಸನ್ ಇಂದ, ಅಥವಾ ನೀವು ಕೂಡ ಯು ಆರ್ ಲೈಕ್ ಪ್ರಿಟೆಂಡಿಂಗ್ ಎಸ್ ಸಮ್ ಒನ್ ಯು ಆರ್ ನಾಟ್. ಲೈಕ್ ನೀವು ರಿಯಲ್ ಆಗಿಲ್ಲ. ಲೈಕ್ ಈ ಪರ್ಸನ್ಗೋಸ್ಕರ ನೀವು ಬೇರೆ ಯಾರು ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಏನೆಲ್ಲ ಕಮ್ಯುನಿಕೇಶನ್ ಮಾಡ್ತಾ ಇದ್ದೀರಾ ಅಲ್ವಾ, ನೀವು ಎಷ್ಟಾಗುತ್ತಷ್ಟು ಜೆನ್ಯೂನ್ ಆಗಿ ಮಾತುಕತೆ ಮಾಡಿದ್ರೆ ಒಳ್ಳೇದು. ಬಿಕಾಸ್ ನಿಮ್ಮ ಮಧ್ಯೆ ಒಂದು ಆನೆಸ್ಟಿ ಮಿಸ್ ಆಗ್ತಾ ಇದೆ. ಲೈಕ್ ಎಸ್ಪೆಷಲಿ ನಿಮ್ಮ ಕಡೆಯಿಂದ ಎಲ್ಲೋ ಒಂದು ಕಡೆ ಆ ಪರ್ಸನಿಗೆ ಅದು ಗೊತ್ತಾಗ್ತಾ ಇದೆ. ಬಿಕಾಸ್ ಐ ಫೀಲ್ ಅವರಲ್ಲಿ ತುಂಬ ಮೆಚುರಿಟಿ ಇದೆ, ನಿಮ್ಮಲ್ಲಿ ಇಲ್ಲ ಅಂತ ಅಲ್ಲ, ಬಟ್ ಯು ಗೈಸ್ ಆರ್ ಮಿಸ್ಸಿಂಗ್ ದಟ್ ಆನೆಸ್ಟ್, ದಟ್ ರಿಯಲ್ ಪರ್ಸನ್. ಆ್ಯಸ್ ಅ ಪರ್ಸನ್ ಯಾರು ನೀವು, ಅದನ್ನು ಎಲ್ಲೋ ಒಂದು ಕಡೆ ನೀವು ಮಿಸ್ ಮಾಡ್ತಾ ಇದ್ದೀರಾ. ಯು ಆರ್ ನಾಟ್ ಶೋಯಿಂಗ್ ಆ ಒಂದು ರಿಯಲ್ ನೇಚರ್ನ ನೀವು ತೋರಿಸ್ತಾ ಇಲ್ಲ. ಆ್ಯಸ್ ಅ ಪರ್ಸನ್ ನೀವು ಯಾವ ಥರ, ಆ್ಯಸ್ ಅ ಪ್ರೈವೇಟ್ ಪರ್ಸನ್ ನೀವು ಯಾವ ಥರ. ಪಬ್ಲಿಕಲಿ ಎವ್ರಿ ಒನ್ ನೋಸ್ ನಾವು ಆ್ಯಸ್ ಅ ಪರ್ಸನ್ ನಾವು ಯಾರು ಆಗೋದಕ್ಕೆ ಇಷ್ಟಪಡ್ತೀವಿ ಅಂತ. ಬಟ್ ಒನ್ಸ್ ನಾವು ನಮ್ಮ ಒಂದು ಪರ್ಸ್ನಲ್ ಸ್ಪೇಸಿಗೆ ಹೋದಾಗ, ನಮ್ಮ ಒಂದು ಕಂಫರ್ಟ್ ಝೋನಿಗೆ ಹೋದಾಗ ನಾವು ಯಾರು, ಐ ಗೆಸ್ ನೀವು ಅದನ್ನು ಆ ಪರ್ಸನಿಗೆ ತೋರಿಸ್ತಾ ಇಲ್ಲ. ಇಟ್ಸ್ ಲೈಕ್ ತುಂಬ ಕಾನ್ಫಿಡೆಂಟ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ, ಅಥವಾ ತುಂಬ ಲೈಕ್ ಐ ಡೋಂಟ್ ನೋ, ಬಟ್ ಐ ಥಿಂಕ್ ನೀವು ಯಾರು ಆ ಒಂದು ಫೇಸ್ ಈ ಪರ್ಸನಿಗೆ ತೋರಿಸ್ತಾ ಇಲ್ಲ. ಆ್ಯಸ್ ಅ ಪರ್ಸನ್ ರಿಯಾಲಿಟಿ ನೀವು ಯಾರು, ಆನೆಸ್ಟ್ಲಿ ನೀವು ಯಾರು. ಬಟ್ ತುಂಬ ನೀವು ಪ್ರಿಟೆಂಡ್ ಮಾಡ್ತಾ ಇದ್ದೀರಾ ಅನ್ನಿಸುತ್ತೆ. ಐ ನೋ ಈ ಪರ್ಸನ್ ಕಂಡ್ರೆ ನಿಮಗೆ ಇಷ್ಟ ಇದೆ, ಆ ಪರ್ಸನ್ಗೋಸ್ಕರ ಲೈಕ್ ಸರ್ಟನ್ ವೇಯಲ್ಲಿ ನೀವು ಬಿಹೇವ್ ಮಾಡ್ತಾ ಇದ್ದೀರಾ, ಬಟ್ ಅದು ನೆಸಸರಿ ಇಲ್ಲ. ಬಿಕಾಸ್ ಕರೆಂಟ್ ನಿಮ್ಮ ಒಂದು ಫೀಲಿಂಗ್ಸ್ ಅಂತ ಬಂದರೆ ಐ ಗೆಸ್ ನೀವು ಒಂಥರ ಈ ಪರ್ಸನಿಗೆ ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾ ಇದ್ದೀರಾ. ಒನ್ ಮೂಮೆಂಟ್ ಓಕೆ ಅವ್ರ ಅಟೆನ್ಷನ್ ನಿಮಗೆ ಇಷ್ಟ ಆಗ್ತಾ ಇದೆ, ವೆರಿ ನೆಕ್ಸ್ಟ್ ಮೂಮೆಂಟ್ ಅವ್ರ ಅಟೆನ್ಷನ್ನೇ ಬೇಡ ಆ ಥರ. ಒಂದು ಮೂಮೆಂಟ್ ಒಂದು ಚೆನ್ನಾಗಿ ಮಾತಾಡಿಸ್ತೀರಾ, ವೆರಿ ನೆಕ್ಸ್ಟ್ ಮೂಮೆಂಟ್ ಮ್ಯಾಟರೇ ಆಗಲ್ಲ, ಆ ಥರ ಬಿಹೇವ್ ಮಾಡ್ತಾ ಇದ್ದೀರಾ. ಒನ್ ಮೂಮೆಂಟ್ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ದೀರಾ, ವೆರಿ ನೆಕ್ಸ್ಟ್ ಮೂಮೆಂಟ್ ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದೀರಾ. ಒಂಥರ ಮಿಕ್ಸ್ಡ್ ಎನರ್ಜೀಸ್ ಕೊಡ್ತಾ ಇದ್ದೀರಾ. ಮೇ ಬಿ ದಟ್ ಈಸ್ ದ ರೀಸನ್ ಆ ಪರ್ಸನಿಗೆ ನೀವು ಇನ್ ರಿಯಾಲಿಟಿ ಹೂ ಯು ಆರ್ ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ರಿಯಾಲಿಟಿಲಿ ನೀವು ಯಾರು ಅದು ಮಿಸ್ ಹೊಡಿತಾ ಇದೆ. ಸೊ ಎಲ್ಲ ಪಾಸಿಬಿಲಿಟೀಸ್ ಇದೆ ಈ ಕನೆಕ್ಷನ್ ಮುಂದೆ ಬೆಟರ್ ಆಗೋದು. ಬಟ್ ಬಿಕಾಸ್ ಏಸ್ ಆಫ್ ಪೆಂಟಕಲ್ಸ್ ಕೂಡ ಬಂದೆ, ನಿಮ್ಮಿಬ್ರು ಮಧ್ಯೆ ವ್ಯಾಲ್ಯೂಸ್ ಸಿಮಿಲರ್ ಆಗಿದೆ. ಅಂದರೆ ಫ್ಯೂಚರ್ ಪ್ಲ್ಯಾನ್ಸ್, ಲೈಫ್ ಪ್ಲ್ಯಾನ್ಸ್, ಕರಿಯರ್ ಪ್ಲ್ಯಾನ್ಸ್, ಮನಿ ಪ್ಲ್ಯಾನ್ಸ್, ಫ್ಯಾಮಿಲಿ ಪ್ಲ್ಯಾನ್ಸ್, ಅಥವಾ ಲೈಕ್ ಲಾಂಗ್ ಟರ್ಮ್ ಲೈಫ್ ಪ್ಲ್ಯಾನ್ಸ್, ನಿಮ್ಮಿಬ್ರ ಮಧ್ಯೆ ತುಂಬ ಸಿಮಿಲಾರಿಟೀಸ್ ಇದೆ. ಸೊ ಇದನ್ನ ಹೆಂಗೆ ಯೂಸ್ ಮಾಡ್ಕೊತೀರ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಹಂಗೆ ಹೋಗುತ್ತೆ ಅನ್ಬೋದು. ಓಕೆ, ಬಟ್ ಬ್ಯೂಟಿಫುಲ್ ಎನರ್ಜಿ, ಟ್ರಸ್ಟ್ ಮೀ. ಗ್ರೂಪ್ 2 ನಂಗಂತೂ ತುಂಬ ಇಷ್ಟ ಆಯಿತು. ಬಟ್ ಒನ್ ಮೋರ್ ಕಾರ್ಡ್ ಪುಲ್ ಮಾಡೋಣ. ಈ ಪರ್ಸನ್ದು ಫೀಲಿಂಗ್ಸ್ ನಿಮ್ಮ ಮೇಲೆ ಹೆಂಗಿರುತ್ತೆ, ಲೈಕ್ ಅಟ್ಲೀಸ್ಟ್ ನೆಕ್ಸ್ಟ್ 2 ವೀಕ್ಸಲ್ಲಿ. ಕರೆಂಟ್ ಫೀಲಿಂಗ್ಸ್ ನೋಡಿದ್ವಿ, ಬಟ್ ಫ್ಯೂಚರ್ ಫೀಲಿಂಗ್ಸ್ ಅಂತ ಬಂದರೆ ಹೆಂಗಿರುತ್ತೆ. ದೇರ್ ಈಸ್ ಕಿಂಗ್ ಆಫ್ ಸ್ವಾರ್ಡ್ಸ್. ಮುಂಚೆನೇ ಹೇಳ್ದಂಗೆ ತುಂಬ ಟೈಮ್ ತಗೊಳುತ್ತೆ ಈ ಕನೆಕ್ಷನ್, ತುಂಬ ಟೈಮ್ ತಗೊಳುತ್ತೆ ಈ ಪರ್ಸನ್ ಸ್ವಲ್ಪ ಸೀರಿಯಸ್ ಆಗೋದಕ್ಕೆ, ಅಥವಾ ಈ ಪರ್ಸನ್ದು ಎಮೋಷ್ನಲ್ ಸೈಡ್ ನೋಡೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ದಟ್ ಈಸ್ ಫಾರ್ ಶೋರ್. ಗ್ರೂಪ್ 2. ಸೊ ಯಾ, ದಟ್ಸ್ ದ ಮೆಸೇಜ್. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಐ ಗೆಸ್ ಒಂದು ಸ್ವಲ್ಪ ಅವ್ರ ಪರ್ಸನಲ್ ಲೈಫ್ ಬಗ್ಗೆ ನೀವು ಒಂದು ಸ್ವಲ್ಪ ಡಿಟೆಕ್ಟಿವ್ ಥರ ಸೀಕ್ರೆಟ್ ಆಗಿ ಸ್ಪೈ ಮಾಡಿ. ಬಿಕಾಸ್ ಐ ಡೋಂಟ್ ಥಿಂಕ್ ಈ ಪರ್ಸನ್ ಸಿಂಗಲ್ ಆಗಿದ್ದಾರೆ ಅಂತ. ಐ ಥಿಂಕ್ ದೇರ್ ಇಸ್ ಸಂಬಡಿ ಇನ್ ದೇರ್ ಲೈಫ್, ಅಥವಾ ಅವ್ರ ಅಟೆನ್ಷನ್ ಎಟ್ ದಿಸ್ ಮೂಮೆಂಟ್ ಸ್ವಲ್ಪ
ಬೇರೆ ಕಡೆ ಇದೆ, ಅಥವಾ ಎಲ್ಲೋ ಒಂದು ರೆಸ್ಪಾನ್ಸಿಬಿಲಿಟೀಸ್ ತಗೊತಾ ಇದ್ದಾರೆ ಬೇರೆ ಕಡೆ. ಐ ಡೋಂಟ್ ನೋ ವೈ, ಎಲ್ಲಿ ರೆಸ್ಪಾನ್ಸಿಬಿಲಿಟಿ ಯಾಕೆ ತಗೊತಾ ಇದ್ದಾರೆ, ಫ್ಯಾಮಿಲಿ ಮೇಲೂ ತಗೊತಾ ಇರ್ಬೋದು, ಬಟ್ ಬಿಟ್ ಬಾರ್ಡರ್ ಲೈನ್ ಅವಾಗವಾಗ ಬಾರ್ಡರ್ ಹಾಕ್ತಾ ಇದ್ದಾರೆ ಅಂದ್ರೆ ಯೂಶಲಿ ಒಂದು ಸಿಂಗಲ್ ಆಗಿರಲ್ಲ, ಅಥವಾ ಯೂಶಲಿ ಇಂಟ್ರೆಸ್ಟೆಡ್ ಆಗಿರಲ್ಲ, ಅಥವಾ ಯೂಶಲಿ ರೆಡಿ ಇರಲ್ಲ ಒಂದು ಕಮಿಟ್ಮೆಂಟ್ಗೆ. ಸೊ ಆ ಬಾರ್ಡರ್ ಲೈನ್ ಹಾಕ್ತಾರೆ ವೆರಿ ಸೂನ್, ಬಟ್ ಐ ಡೋಂಟ್ ನೋ ವೈ, ಬಟ್ ಯಾ, ದಟ್ಸ್ ದ ಮೆಸೇಜ್ ಗ್ರೂಪ್ 2. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡೋದಾಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.